ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಚನ್ನಗಿರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಗುರುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ 16 ಮನೆಗಳು ಭಾಗಶಃ ಕುಸಿದಿದ್ದು ಅಂದಾಜು 8 ರಿಂದ 10 ಲಕ್ಷ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಬೆಳೆ ಹಾನಿ ಬಗ್ಗೆ ವರದಿ ಬಂದಿಲ್ಲ. ಹೌದು, ಚನ್ನಗಿರಿ ತಹಸೀಲ್ದಾರ್ ಎನ್.ಜಿ. ನಾಗರಾಜ್ ಅವರು ಗುರುವಾರ ರಾತ್ರಿಯಲ್ಲಿ ಬಂದ ಮಳೆಗೆ ಹಾನಿಯಾಗಿದ್ದು ಪ್ರಕೃತಿ ವಿಕೋಪದ ಪರಿಹಾರದಡಿ ಪರಿಹಾರ ನೀಡಲಾಗುತ್ತದೆ ಎಂದರು. ಮಳೆ ಹೆಚ್ಚಾಗಿ ಸುರಿದ ಪರಿಣಾಮ ಲಕ್ಷ್ಮೀಸಾಗರ, ದೇವರಹಳ್ಳಿ, ಗೊಂದಿಹೊಸಳ್ಳಿ, ನಲ್ಲೂರು, ನವಿಲೇಹಾಳು, ಚನ್ನೇಶ್ಪುರ, ಹರೋನಹಳ್ಳಿ ಹಾಗೂ ಕ್ಯಾಂಪ್ ಗ್ರಾಮಗಳಲ್ಲಿನ ತಲಾ 1 ಮನೆ, ಬೈರನಹಳ್ಳಿ ಹಾಗೂ ಮಾವಿನಹೊಳೆ ಗ್ರಾಮಗಳಲ್ಲಿ ತಲಾ 3 ಮನೆಗಳು ಹಾಗೂ ತಿಳಿನೀರುಕಟ್ಟೆ ಗ್ರಾಮದಲ್ಲಿ 2 ಮನೆಗಳು ಭಾಗಶಃ ಬಿದ್ದಿವೆ. ಬೈರನಟ್ಟಿ, ದೇವರಹಳ್ಳಿ ಹಾಗೂ ಮಾವಿನಹೊಳೆ ಗ್ರಾಮಗಳಲ್ಲಿ ನೀರು ಮನೆಗೆ ನುಗ್ಗಿದ್ರೂ ನಿವಾಸಿಗಳು ಸಮಯಕ್ಕೆ ಮುನ್ನ ಹೊರಬಂದು ಸುರಕ್ಷಿತವಾಗಿ ಆಶ್ರಯ ಪಡೆದಿದ್ದಾರೆ. ತಾಲೂಕಿನ ಕೊರಟೀಕೆರೆ, ಮಾವಿನಹೊಳೆ ಹಾಗೂ ಹಿರೇಮಾಳಲ್ಲಿ ಕೆರೆಗಳು ಕೋಡಿ ಬಿದ್ದು ಕೃಷಿ ಭೂಮಿಗಳಿಗೆ ನೀರು ಹರಿದಿದೆ. ಹಿರೇಮಾಳಲ್ಲಿ ಗ್ರಾಮದ ವಡ್ಡಿನ ಕೆರೆ ಏರಿ ಒಡೆದು ರೈತ ಎನ್.ಜಿ. ಈಶ್ವರಪ್ಪ ಅವರ ತೋಟಕ್ಕೆ ನೀರು ನುಗ್ಗಿದೆ. ಕೊಗಲೂರು ಗ್ರಾಮದ ಚಿಕ್ಕ ಹಳ್ಳ ತುಂಬಿ ಹರಿದು ಕಾರಿಗನೂರು ಗ್ರಾಮದಂತಹ ಅಡಿಕೆ ತೋಟಗಳು ನೀರಿನಲ್ಲಿ ಜಲಾವೃತಗೊಂಡಿವೆ. ಚನ್ನಗಿರಿ ಪಟ್ಟಣದಲ್ಲಿಯೂ ಹರಿದ್ರಾವತ ಹಳ್ಳ ತುಂಬಿ ಹರಿಯುತ್ತಿದ್ದು ಪುಟ್ಟಬಸಪ್ಪನ ಕೆರೆ ಕೊಡಿ ಹರಿದಿದೆ. ನೀರಿನಲ್ಲಿ ರಸ್ತೆ ಮೇಲೆ ಮೀನುಗಳು ಹರಿದ ಹಿನ್ನೆಲೆ ಜನರು ಸೇರಿ ಮೀನು ಹಿಡಿಯಲು ಹರಸಾಹಸ ಪಟ್ಟರು. ಉಬ್ರಾಣಿ, ಮುಗಳೇಹಳ್ಳಿ, ಕಗ್ಗಿ, ತಾವರಕೆರೆ, ನೆಲ್ಲಿಹಂಕಲು ಭಾಗದ ಎಲ್ಲಾ ಕೆರೆಗಳು ಭರ್ತಿಯಾಗಿ ಕೋಡಿ ಬಿದ್ದಿವೆ. ತಾಲೂಕಿನಲ್ಲಿ ಗುರುವಾರದ ಮಳೆ ಪ್ರಮಾಣ ಚನ್ನಗಿರಿ 75 ಮಿಲಿಮೀಟರ್, ದೇವರಹಳ್ಳಿ 86.4 ಮಿಲಿಮೀಟರ್, ಬಸವಪಟ್ಟಣ 43 ಮಿಲಿಮೀಟರ್, ಸಂತಿಬೆನ್ನೂರು 50 ಮಿಲಿಮೀಟರ್ ಹಾಗೂ ಉಬ್ರಾಣಿ 54.6 ಮಿಲಿಮೀಟರ್ ಆಗಿದ್ದು ಒಟ್ಟು ಸರಾಸರಿ 401.6 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಧಾರವಾಡದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳನ್ನು ಪೆಟ್ರೋಲ್ ಕದಿಯುವ ಕಳ್ಳರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳಲ್ಲಿನ ಪೆಟ್ರೋಲ್ ಕದಿಯುವವರ ಸಂಖ್ಯೆ ಧಾರವಾಡದಲ್ಲಿ ಈಗ ಹೆಚ್ಚಾಗಿದ್ದು, ಮನೆ ಮುಂದೆ ರಾತ್ರಿ ಬೈಕ್ ಪಾರ್ಕ್ ಮಾಡಿ ರಿಲ್ಯಾಕ್ಸ್ ಆಗುವ ಮಾಲೀಕರು ಮುಂಜಾನೆ ವಾಹನ ಸ್ಟಾರ್ಟ್ ಮಾಡಿ ಶಾಕ್ ಆಗ್ತಿದ್ದಾರೆ. ಹೌದು, ಧಾರವಾಡದ ಸೈದಾಪುರ ಕಲ್ಮೇಶ್ವರ ದೇವಸ್ಥಾನದ ಹತ್ತಿರದ ಮನೆಗಳ ಮುಂದೆ ನಿಲ್ಲಿಸಿದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡುವ ಖದೀಮರು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಬಂದು ಬೈಕ್ಗಳಲ್ಲಿ ಪೆಟ್ರೋಲ್ ಕದ್ದು ಪರಾರಿಯಾಗ್ತಿದ್ದಾರೆ. ಸ್ಕೂಟಿ ಮೇಲೆ ಬಂದ ಇಬ್ಬರು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಬೈಕ್ನಲ್ಲಿನ ಪೆಟ್ರೋಲ್ ಕದ್ದು ಪರಾರಿಯಾಗಿರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ರೀತಿ ಪೆಟ್ರೋಲ್ ಕಳ್ಳತನವಾದಾಗ ಸೈದಾಪುರ ಭಾಗದ ಜನ ಸಾಕಷ್ಟು ಬಾರಿ ಪೊಲೀಸರ ಗಮನಕ್ಕೂ ತಂದಿದ್ದಾರೆ. ಆದರೆ ಪೆಟ್ರೋಲ್ ಕಳ್ಳರು ಮಾತ್ರ ಬಲೆಗೆ ಬಿದ್ದಿದ್ದಿಲ್ಲ. ರಾತ್ರಿ ವೇಳೆ ಹೆಚ್ಚಿನ ಬೀಟ್ ಪೊಲೀಸರನ್ನು ನೇಮಿಸಿ ಈ ಪೆಟ್ರೋಲ್ ಕದಿಯುವ ಖದೀಮರ ಹಾವಳಿ ತಪ್ಪಿಸುವಂತೆ ಸೈದಾಪುರದ ನಿವಾಸಿಗಳು ಈಗ ಪೊಲೀಸ್ ಇಲಾಖೆಗೆ ಮನವಿ ಮಾಡುತ್ತಿದ್ದಾರೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ಶಿಶು ಅಭಿವೃದ್ಧಿ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಾಷ್ಟ್ರೀಯ ಪೋಷಣ ಮಾಸಾಚರಣೆ, ಬೇಟಿ ಬಚೋ ಬೇಟಿ ಪಡಾವ್ ಮತ್ತು ಮಾತೃವೃಂದ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಶಿಲ್ಪಾ ಹಿರೇಮಠ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಊರಿನ ಹಲವಾರು ಹಿರಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮುತ್ತುರಾಜ ಹಾಲಿಯಾಳ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ರಿಪೋರ್ಟ್ ಶ್ರೀಶೈಲ್ ಕೋಳವಾರ್, ಸಂಕನಾಡ. ಮಹಾತ್ಮ ಗಾಂಧಿ ನರೇಗಾ ಯುಕ್ತದಾರ ತರಬೇತಿಗೆ ಚಾಲನೆ ನೀಡಿದ ಹನುಮಂತಗೌಡ. ಹೌದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದಿಂದ ನಿರ್ಮಾಣ ಮಾಡಿರುವಂತಹ ಹೊಸ ವೈಜ್ಞಾನಿಕ ಮಾದರಿ ಕಾಮಗಾರಿ ಆಯ್ಕೆ ಮಾಡುವ ಒಂದು ಹಂತವಾಗಿದ್ದು, ಇದರಿಂದಾಗಿ ನರೇಗಾ ಯೋಜನೆಯ ಉದ್ದೇಶ ಸಾಕಾರಗೊಳ್ಳುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ಹನುಮಂತಗೌಡ ಪೊಲೀಸ್ ಪಾಟೀಲ್ ಹೇಳಿದರು. ಇಂದು ಯಲಬುರ್ಗಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 2026 ಹಾಗೂ 27ನೇ ತಾರೀಕಿನ ಮಹಾತ್ಮ ಗಾಂಧಿ ನರೇಗಾ ಕ್ರಿಯಾ ಯೋಜನೆ ತಯಾರಿಕೆಯಡಿ ಕಾಮಗಾರಿ ಆಯ್ಕೆಯ ಪೂರ್ವಭಾವಿ ಹಂತದ ಯುಕ್ತದಾರ ಆ್ಯಪ್ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅನುಷ್ಠಾನ ಇಲಾಖೆ ಅಧಿಕಾರಿಗಳು, ತಾಂತ್ರಿಕ ಸಹಾಯಕರು, ಕಂಪ್ಯೂಟರ್ ಆಪರೇಟರ್ ಅವರಿಗೆ ಮಾಹಿತಿ ನೀಡಲು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಮುಂದೆ ನರೇಗಾ ಯೋಜನೆಯಡಿ ತಯಾರಾಗುವ ಕ್ರಿಯಾ ಯೋಜನೆಯು ಯುಕ್ತದಾರ ಮೂಲಕ ಕಾರ್ಯನಿರ್ವಹಿಸಲಿದೆ. ಇದರಿಂದ ಬಹಳ ಅನುಕೂಲವಾಗಲಿದೆ ಎಂದರು. ಯುಕ್ತದಾರ ತರಬೇತಿಯ ಬಗ್ಗೆ ಕುಕನೂರು ತಾಲೂಕು ಪಂಚಾಯಿತಿ ಸಹಾಯಕ
ನಿರ್ದೇಶಕರಾದಂತಹ ಶರಣಪ್ಪ ಕೆಳಗಿನಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬೌದ್ಧಿಕ ಕ್ರಿಯಾ ಯೋಜನೆ ಬದಲು ಆನ್ಲೈನ್ನಲ್ಲಿ ಕ್ರಿಯಾ ಯೋಜನೆಯ ಹಂತವಾಗಿದ್ದು, ಇದರಿಂದಾಗಿ ಯಾವ ಸ್ಥಳದಲ್ಲಿ ಎಂತಹ ಕಾಮಗಾರಿ ತೆಗೆದುಕೊಳ್ಳಬೇಕು ಅದು ಆ ಸ್ಥಳದಲ್ಲಿ ಸೂಕ್ತವಾಗಿಯೇ ಇದೆಯೇ ಎಂದು ತೀರ್ಮಾನಿಸಿ ಅನುಷ್ಠಾನ ಮಾಡುವ ಪ್ರಕ್ರಿಯೆಯಾಗಿದೆ ಎಂದರು. ತರಬೇತಿಯ ಮಾಸ್ಟರ್ ಟ್ರೈನರ್ಗಳಾದ ತಾಂತ್ರಿಕ ಸಂಯೋಜಕರಾದಂತಹ ಸಂತೋಷ್ ನಂದಾಪುರ್ ಪಿಪಿಟಿ ಮೂಲಕ ಸಂಪೂರ್ಣವಾಗಿ ತರಬೇತಿ ನೀಡಿದ್ರು. ಕಾರ್ಯಾಗಾರದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದಂತಹ ಬಸವರಾಜ ಗೋಗೇರಿ, ರೇಷ್ಮೆ ವಿಸ್ತೀರ್ಣಾಧಿಕಾರಿಗಳಾದ ಹಸೇನ್ ರವರು, ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅನುಷ್ಠಾನ ಇಲಾಖೆಯ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ತಾಲೂಕು ಐಇಸಿ ಸಂಯೋಜಕರು, ತಾಂತ್ರಿಕ ಸಂಯೋಜಕರು, ಎಲ್ಲ ತಾಂತ್ರಿಕ ಸಹಾಯಕರು, ಕಂಪ್ಯೂಟರ್ ಆಪರೇಟರ್ಗಳು ಹಾಜರಿದ್ದರು. ನ್ಯೂಸ್ ರಿಪೋರ್ಟರ್ ಸಿಎ ಆದಿ, ಪ್ರಜಾಪವರ್ ನ್ಯೂಸ್, ಯಲಬುರ್ಗಾ. ನ್ಯಾಯಾಂಗಕ್ಕೆ ಗೌರವ ಕೊಡದ ವಕೀಲ ರಾಕೇಶ್ ವಿರುದ್ಧ ಕ್ರಮ ಕೈಗೊಳ್ಳಲು ಪ್ರಗತಿಪರ ಸಂಘಟನೆಯಿಂದ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆದ ವಕೀಲ ರಾಕೇಶ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಪ್ರಗತಿಪರ ಸಂಘಟನೆ ಒಕ್ಕೂಟ ಹಾಗೂ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಶುಕ್ರವಾರ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿಬಿ ನಿಂಗಯ್ಯ ಮಾತನಾಡಿ, ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಪತ್ರಿಕಾ ರಂಗ ಈ 4 ರಂಗಗಳಿಗೆ ಧಕ್ಕೆ ಉಂಟಾದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕುಸಿಯುತ್ತದೆ. ವಕೀಲ ರಾಕೇಶ್ ಸಂವಿಧಾನ ವಿರೋಧಿಯಾಗಿದ್ದರಿಂದ ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಕೊಡದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಚಪ್ಪಲಿ ಎಸೆದಿದ್ದಾರೆ. ಈ ವ್ಯಕ್ತಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಂತರ ಸಿಪಿಐ ಮುಖಂಡ ಬಿಕೆ ಲಕ್ಷ್ಮಣ್ ಕುಮಾರ್ ಮಾತನಾಡಿ, ಇದೊಂದು ನ್ಯಾಯಾಂಗ ವ್ಯವಸ್ಥೆಯ ನೈತಿಕ ಸ್ಥೈರ್ಯ ಕುಸಿಯುವ ಕೃತ್ಯವಾಗಿದೆ. ಇದನ್ನು ಭಾರತೀಯರೆಲ್ಲರೂ ಖಂಡಿಸಬೇಕಿದೆ. ವಕೀಲ ರಾಕೇಶ್ ವಿರುದ್ಧ ಇದುವರೆಗೂ ಯಾವುದೇ ರೀತಿಯ ಕಾನೂನು ಕ್ರಮ ವಹಿಸದೇ ಇರುವುದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿದೆ. ಕೂಡಲೇ ಆತನನ್ನು ಬಂಧಿಸಿ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಜಿ ಸುರೇಂದ್ರ, ಬಿಎಸ್ಪಿ ತಾಲೂಕು ಅಧ್ಯಕ್ಷ ಎಲ್ಬಿ ರಮೇಶ್, ಟಿಯುಸಿಐ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎಸ್ ಅನಂತ್, ಮುಖಂಡರಾದ ಬಿಎಸ್ ಜಯರಾಮಗೌಡ ಮತ್ತು ಎಚ್ವಿ ಮಹೇಂದ್ರ ಮೌರ್ಯ, ಯುಬಿ ಮಂಜಯ್ಯ, ಶಂಕರ್ ಬೆಟ್ಟಗೆರೆ ಮತ್ತು ಪಿಕೆ ಮಂಜುನಾಥ್, ಹಾಲಯ್ಯ, ಹರೀಶ್ ಸಬ್ಬೇನಹಳ್ಳಿ ಮತ್ತು ಹರೀಶ್ ನಲ್ಕಿ, ಸಿಕೆ ಇಬ್ರಾಹಿಂ ಮತ್ತು ಎಸಿ ಆಯುಬ್ ಹಾಜಿ ಮತ್ತು ಜಗದೀಶ್ ಪಲ್ಗುಣಿ, ಎಂಎನ್ ಅಶ್ವಥ್ ಮತ್ತು ಜಯಮ್ಮ, ಆಶಾ ಜಯಲಕ್ಷ್ಮಿ ಸೇರಿದಂತೆ ದೇವರಾಜ್ ಸಬ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಜಾತಿ ಗಣತಿಯಲ್ಲಿ ತಾರತಮ್ಯ, ಮಹಿಳೆಯರ ಆಕ್ರೋಶ. ಮೂಡಿಗೆರೆ ತಾಲೂಕಿನಲ್ಲಿ ನಡೆಯುತ್ತಿರುವ ಜಾತಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಗಣತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ತಪ್ಪು ದಾಖಲೆಗಳ ಆರೋಪ ಕೇಳಿಬಂದಿದೆ. ಸುಭಾಷ್ ನಗರದ ಕನಕ ಮತ್ತು ರುಕ್ಮಿಣಿ ಎಂಬ ಮಹಿಳೆಯರು ತಮ್ಮ ಜಾತಿ ಮಲಯಾಳಿ ಬಿಲ್ಲವ ಎಂದು ಸ್ಪಷ್ಟವಾಗಿ ತಿಳಿಸಿ ಅದರ ದೃಢೀಕರಣ ಪತ್ರ ಗಣತಿದಾರರಿಗೆ ನೀಡಿದ್ದರೂ ಸಹ ಅದನ್ನು ನಿರಾಕರಿಸಿ ಮಲಯಾಳಿ ನಾಯರ್ ಎಂದು ದಾಖಲಿಸಿರುವುದಾಗಿ ಆರೋಪಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗಣತಿದಾರೆಯಾದ ಶ್ರೀಮತಿ ಚೂಡಾಮಣಿ ಬಿಳುಗುಳ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದು, ಮಹಿಳೆಯರ ಮನೆಗಳಿಗೆ ಗಣತಿಗೆ ಭೇಟಿಯಾದ ವೇಳೆ ಮಲಯಾಳಿ ಬಿಲ್ಲವ ಎಂಬ ಜಾತಿಯ ಪಟ್ಟಿಯೇ ಇಲ್ಲ ಎಂದು ಹೇಳಿ ತಪ್ಪು ಮಾಹಿತಿ ನೀಡಿರುವುದಾಗಿ ದೂರು ನೀಡಿದ್ದಾರೆ. ಆಕ್ರೋಶಗೊಂಡ ಮಹಿಳೆಯರು ತಕ್ಷಣವೇ ತಹಸೀಲ್ದಾರರಿಗೆ ಅಧಿಕೃತ ಮನವಿ ಪತ್ರ ಸಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಗಣತಿದಾರರನ್ನ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸಮುದಾಯದ ಸದಸ್ಯರು ಈ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದ್ದು, ಗಣತಿ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಹಾಗೂ ಜನರ ಮೂಲ ಮಾಹಿತಿಯನ್ನು ಗೌರವಿಸಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ನಕಲಿ ಮತವನ್ನ ಪಡೆದು ಕೇಂದ್ರದಲ್ಲಿ ಅಧಿಕಾರ ಹಿಡಿದಿರುವ ಬಿಜೆಪಿ ಪಕ್ಷದ ಬಣ್ಣವನ್ನ ಬಯಲು ಮಾಡಲು ಮುಂದಾಗಿರುವ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ
ಈ ದೇಶದಲ್ಲಿ ಜಾತಿ ಜಾತಿಗೆ ಜಗಳ ಹಂಚಿ ಕೋಮುವಾದಿ ವಿಷಬೀಜವನ್ನ ಬಿತ್ತುತ್ತಿರುವ ಮತ್ತು ನಕಲಿ ಓಟುಗಳನ್ನು ಪಡೆದು ಕೇಂದ್ರದಲ್ಲಿ ಅಧಿಕಾರಿಯ ಚುಕ್ಕಾಣಿಯನ್ನ ಹಿಡಿದಿರುವ ನರೇಂದ್ರ ಮೋದಿಜಿಯವರ ಬಣ್ಣವನ್ನ ಬಯಲು ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನ ಪ್ರತಿಯೊಂದು ಮನೆಗೆ ತಲುಪಿಸುವಂತಹ ಕೆಲಸವನ್ನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕಾಗಿದೆ ಎಂದು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಹೇಳಿದರು. ಇಲ್ಲಿನ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಇವರ ನಿವಾಸದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿದ್ದ ಯುವ ಸಮ್ಮೇಳನ ಹಾಗೂ ಕಾರ್ಯಕಾರಿಣಿ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ನಮ್ಮ ದೇಶದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಕೆಲಸವನ್ನೂ ಮಾಡಿಲ್ಲ, ಯುವಕರಿಗೆ ಉದ್ಯೋಗವನ್ನ ನೀಡುತ್ತಿಲ್ಲ, ದೇಶದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ ಎಂದರು. ನಂತರ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ 5 ಪಂಚ ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹವಾ ಇದೆ. ಮುಂದಿನ ದಿನಮಾನದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಹಾಗೂ ಪುರಸಭೆ, ನಗರಸಭೆ ಚುನಾವಣೆಗಳು ಬರುತ್ತಿದ್ದು ರಾಜ್ಯದ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಆದ್ದರಿಂದ ಯುವಕರು ತಮ್ಮ ತಮ್ಮ ಬೂತ್ ಮಟ್ಟದ ಬೂತ್ಗಳನ್ನು ಪರಿಶೀಲನೆ ನಡೆಸಿ ನಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧೀಜಿಯವರ ಕರೆ ಕೊಟ್ಟಿರುವಂತೆ ವೋಟು ಚೋರಿ ತಡೆಗಟ್ಟಲು ಯುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಂದಾಗಬೇಕು ಮತ್ತು ರಾಜ್ಯದ ಗ್ಯಾರಂಟಿ ಯೋಜನೆಯ ಬಗ್ಗೆ ಪ್ರತಿ ಮನೆಗೆ ತಲುಪಿಸಿ ಯುವಕರು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ ಮತ್ತು ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಮತ್ತು ಅಬ್ದುಲ್ ದೇಸಾಯಿ ಮತ್ತು ಕೆಪಿಸಿಸಿ ಸದಸ್ಯ ಲಾಡ್ಲೆ ಮುಷಕ್ ಸೇರಿದಂತೆ ಇತರರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಲಿಂಗೇಶ ಕಲ್ಲುಗುಡಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿಜಯ್ ನಾಯ್ಕ್ ಮತ್ತು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಫಾರೂಕ್ ದಲಾಯತ್ ಮತ್ತು ಶ್ರೀಧರ್ ಜಾಧವ್, ದೀಪಿಕಾ ಗೌಡ ಪಾಟೀಲ್, ಬಾಹುಬಲಿ ಮತ್ತು ಮಾಲತಿ ನಾಯಕ ಮತ್ತು ಚಂದ್ರಶೇಖರ ನಾಲತವಾಡ ಮತ್ತು ಯಲ್ಲಪ್ಪ ಬಾಗಲಿ, ಶಿವಕುಮಾರ್ ಪೂಜಾರ ಮತ್ತು ಶಾರದಾ ಕಟ್ಟಿಮನಿ, ರವಿ ನಾಯಕ ಮತ್ತು ಸಂತೋಷ ಬೂದಿಹಾಳ ಮತ್ತು ಕಲ್ಲಪ್ಪ ತಳವಾರ, ಸಲೀಂ ಅಳವಂಡಿ ಮತ್ತು ಅರ್ಜುನ ಪಾಟೇಲ, ಹನುಮೇಶ ಭೂಮಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಕೊಪ್ಪಳ. ಬಾಗೇಪಲ್ಲಿ ಪಟ್ಟಣದ ಶ್ರೀ ಕನ್ಯಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ಆಯೋಜಿಸಿದ್ದ ಆತ್ಮನಿರ್ಭರ ಭಾರತ ಹಾಗೂ ಗುಡಿಬಂಡೆ, ಚೇಳೂರು, ಬಾಗೇಪಲ್ಲಿ ತಾಲೂಕುಗಳ ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಪೂರ್ವಭಾವಿ ಸಭೆಯನ್ನು ಗಣ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ವಿವಿಧ ಗಣ್ಯರು ಉದ್ಘಾಟಿಸಿದರು. ಈ ವೇಳೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಕೃಷಿ, ಕಾರ್ಮಿಕ, ಕೈಗಾರಿಕೆ, ಸ್ವಯಂ ಉದ್ಯೋಗ, ಉದ್ಯಮಿ ಸೇರಿದಂತೆ ಸ್ವದೇಶಿ ಉತ್ಪನ್ನಗಳ ಉತ್ಪಾದನೆಗಾಗಿ ಕೇಂದ್ರ ಸರ್ಕಾರ ಆತ್ಮನಿರ್ಭರ ಯೋಜನೆಗೆ 20 ಲಕ್ಷ ಕೋಟಿ ರುಗಳನ್ನು ಮೀಸಲಿಟ್ಟಿದೆ. ನಮ್ಮ ಎದುರಾಳಿ ದೇಶಗಳ ಆರ್ಥಿಕತೆಗೆ ಸೆಡ್ಡು ಹೊಡೆಯಬೇಕಾದರೆ ಪ್ರತಿಯೊಬ್ಬ ಭಾರತೀಯರು ವಿದೇಶಿ ವಸ್ತುಗಳ ಬಳಕೆಯನ್ನು ತ್ಯಜಿಸಿ ಸ್ವದೇಶಿ ವಸ್ತುಗಳ ಬಳಕೆಯನ್ನು ಆದ್ಯತೆ ಕೊಟ್ಟರೆ ಭಾರತ ದೇಶ ಆರ್ಥಿಕವಾಗಿ ಬೆಳೆದು ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳು ಹೆಚ್ಚು ಸಿಗಲಿವೆ. ಇಂದು ಭಾರತ ದೇಶ ಅಭಿವೃದ್ಧಿ ಪಥದತ್ತ ನಡೆಯುತ್ತಿದ್ದು ಎಲ್ಲ ಮಾದರಿಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಪ್ರಪಂಚ ದೇಶಗಳಿಗೆ ಸೆಡ್ಡು ಹೊಡೆಯುವ ಶಕ್ತಿಯನ್ನು ಹೊಂದಿದೆ ಎಂದರು. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಅಧಿಕ ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿದ್ದು ಪಕ್ಷ ಸಂಘಟನೆ ಮಾಡುವ ಉದ್ದೇಶದೊಂದಿಗೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ ಮಂಡಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಪೂರ್ವಭಾವಿ ಸಭೆ ಕರೆದಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ತಾಲೂಕಿನಿಂದ 25ರಿಂದ 30 ಕಾರ್ಯಕರ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ.
ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹಾಗೂ ಸಂಸದರಾದ ಡಾಕ್ಟರ್ ಕೆ ಸುಧಾಕರ ಅಣ್ಣನವರ ನೇತೃತ್ವದಲ್ಲಿ ಚರ್ಚಿಸಿ ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಪಕ್ಷ ಸಂಘಟನೆ ಕಟ್ಟುವ ಜವಾಬ್ದಾರಿಯನ್ನು ನೀಡಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗುಡಿಬಂಡೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಅಶ್ವತ್ಥ ರೆಡ್ಡಿ ಮತ್ತು ಬಿಜೆಪಿ ಮಂಡಲಾಧ್ಯಕ್ಷರಾದ ಆರ್ ಪ್ರತಾಪ್ ಮತ್ತು ಗುಡಿಬಂಡೆ ಗಂಗಿರೆಡ್ಡಿ ಮತ್ತು ಮಾಜಿ ಅಧ್ಯಕ್ಷ ಎಸ್ಟಿ ಚಂದ್ರಮೋಹನ್ ಬಾಬು ಮತ್ತು ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಆರ್ ವೆಂಕಟೇಶ್, ಜಿಲ್ಲಾ ಉಪಾಧ್ಯಕ್ಷ ಸುರೇಶ್, ಮಹಿಳಾ ಘಟಕ ರಾಜ್ಯ ಸದಸ್ಯೆ ನಿರ್ಮಲಮ್ಮ ಹಾಗೂ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ತಮ್ಮ ಸ್ವಂತ ಆಸ್ತಿಗಳಿಗೆ ಖಾತೆ ಮಾಡಿಸಿಕೊಳ್ಳಲು ವರ್ಷಗಳಿಂದ ಪರದಾಡುತ್ತಿದ್ದ ನಾಗರಿಕರಿಗೆ ರಾಜ್ಯ ಸರ್ಕಾರದ ಬಿ ಖಾತೆ ಆಂದೋಲನ ಕಾರ್ಯಕ್ರಮ ದೊಡ್ಡ ಆಶಾಕಿರಣವಾಗಿದೆ. ಈ ಯೋಜನೆ ಅಡಿ ನೂರಾರು ಜನರು ತಮ್ಮ ಆಸ್ತಿಗಳ ಖಾತೆಯನ್ನ ಮಾಡಿಸಿಕೊಂಡು ದಾಖಲೆಗಳು ಪಡೆಯುತ್ತಿದ್ದು, ಜನರ ದೀರ್ಘಕಾಲದ ಕನಸಿಗೆ ನೆರವೇರುತ್ತಿದ್ದು, ವಾರ್ಡಿನ ಜನರು ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. 21ನೇ ವಾರ್ಡಿನ ನಗರಸಭೆ ಸದಸ್ಯ ಅಫ್ಜಲ್ ತಿಳಿಸಿದರು. ನಗರದ 21ನೇ ವಾರ್ಡ್ನ ನಗರಸಭಾ ಸದಸ್ಯ ಅಫ್ಜಲ್ ಅವರ ನೇತೃತ್ವದಲ್ಲಿ ವಾರ್ಡಿನ ನಿವಾಸಿಗಳಿಗೆ ಬಿ ಖಾತೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಫ್ಜಲ್, ಅನೇಕ ವರ್ಷಗಳಿಂದ ಜನರು ತಮ್ಮ ಮನೆ, ನಿವೇಶನಗಳ ಖಾತೆ ಇಲ್ಲದ ಕಾರಣ ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿದ್ದರು. ಜನರ ಕಷ್ಟವನ್ನ ಮನಗಂಡ ಸರ್ಕಾರ ಬಿ ಖಾತಾ ಆಂದೋಲನ ಜಾರಿಗೆ ತಂದಿದ್ದು, ಈ ಆಂದೋಲನ ಯಶಸ್ವಿಯಾಗಿ ನಡೆಯುತ್ತಿರುವುದು ಸಂತಸದ ವಿಷಯ ಎಂದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕಣಿತಹಳ್ಳಿ ವೆಂಕಟೇಶ್ ಮಾತನಾಡಿ, ಜನರು ಜೀವನದಲ್ಲಿ ಶ್ರಮಪಟ್ಟು ಆಸ್ತಿ ಸಂಪಾದಿಸಿದರೂ ಖಾತೆ ಇಲ್ಲದ ಕಾರಣ ತಮ್ಮ ಆಸ್ತಿಗಳನ್ನು ಮಾರಾಟ ಮಾಡಲು ಅಥವಾ ಸಾಲ ಪಡೆಯಲು ಸಾಧ್ಯವಾಗದ ಪರಿಸ್ಥಿತಿ ಎದುರಿಸುತ್ತಿದ್ದರು. ಈಗ ಸರ್ಕಾರದ ಈ ಬಿ ಖಾತೆ ಆಂದೋಲನದಿಂದ ಜನರಿಗೆ ಕಾನೂನು ಬದ್ಧತೆ ದೊರೆಯುವಂತಾಗಿದೆ. ಇದು ಸರ್ಕಾರದ ಜನಪರ ಕ್ರಮ ಎಂದು ಹೇಳಿದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಹೆಗ್ಗವಾಡಿಪುರದಲ್ಲಿ ಸುತ್ತೂರು ದೇಶಿ ಕೇಂದ್ರ ಶ್ರೀಗಳ ಪಾದಪೂಜೆ ಕಾರ್ಯಕ್ರಮ. ಸುತ್ತೂರು ಶ್ರೀಗಳು ಬಂದು ಹೋದ ಮೇಲೆ ಗ್ರಾಮದಲ್ಲಿ ಜೋರು ಮಳೆ. ತಾಲೂಕಿನ ಹೆಗ್ಗವಾಡಿಪುರ ದೇಶವಳ್ಳಿ ಗ್ರಾಮದ ಕರ್ನಾಟಕ ರಾಜ್ಯ ರೈತ ಸಂಘ, ವಿಶ್ವ ರೈತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಎಚ್.ಸಿ. ಮಹೇಶ್ ಕುಮಾರ್ ಅವರ ಧರ್ಮಪತ್ನಿ ಎಸ್. ಸುಮಾ ಅವರ ಪ್ರಥಮ ವಾರ್ಷಿಕ ಶಿವಗಣಾರಾಧನೆಯ ಅಂಗವಾಗಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮೀಜಿ ಪಾದಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗ್ರಾಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಪುಷ್ಪವೃಷ್ಟಿ ಸುರಿಸಿ ಜನಪದ ಕಲಾ ತಂಡಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ಶ್ರೀಗಳು ಪೂಜಾ ಕೈಂಕರ್ಯವನ್ನು ಸಾಂಪ್ರದಾಯಿಕವಾಗಿ ನಡೆಸಿಕೊಟ್ಟರು. ಗ್ರಾಮಕ್ಕೆ ಸುತ್ತೂರು ಶ್ರೀಗಳು ಬಂದು ಹೋದ ಮೇಲೆ ಜೋರಾದ ಮಳೆ ಸುರಿಯಿತು. ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಮಳೆ ಇಲ್ಲದೆ ಬೇಸಿಗೆಯಂತೆ ವಾತಾವರಣವಿತ್ತು. ಜೋರು ಮಳೆ ಬಿದ್ದಿದೆ. ಇದು ಶುಭದ ಸಂಕೇತವಾಗಿದೆ ಎಂದು ಹೆಗ್ಗಡೆವಾಡಿಪುರ ಮಹೇಶ್ ಕುಮಾರ್ ಹೇಳಿದರು. ಸುತ್ತೂರು ಶ್ರೀ ದೇಶಿ ಕೇಂದ್ರ ಸ್ವಾಮೀಜಿ ಮಾತನಾಡಿ, ಪ್ರತಿ ವರ್ಷ ಇಂತಹ ಕಾರ್ಯಗಳು ಆಯೋಜನೆ ಮಾಡಿ ಲಿಂಗೈಕ್ಯವಾಗಿರುವ ಅವರ ಮನಸ್ಸಿಗೆ ಶಾಂತಿಯಾಗುವಂತೆ ಮಾಡುವ ಒಂದು ಕಾರ್ಯ ಇದಾಗಿದೆ. ಏಕೆಂದರೆ ಮನುಷ್ಯ ಭೂಮಿಯ ಮೇಲೆ ಇದ್ದು ಲಿಂಗೈಕ್ಯರಾದ ಮೇಲೆ ಸ್ವರ್ಗದಲ್ಲಿ ಶಾಂತಿ ಸಿಕ್ಕಿ ಶಾಂತಿ ಬಯಸುವ ಒಂದು ಪ್ರಮುಖ ಕಾರ್ಯವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ದುಗ್ಗಟ್ಟಿ ವೀರಭದ್ರಪ್ಪ, ಉಪನ್ಯಾಸಕ ಬಸವಣ್ಣ, ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ, ವೀರಶೈವ ಮುಖಂಡ ಎನ್ರಿಚ್ ಮಹದೇವಸ್ವಾಮಿ ಮತ್ತು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಮಾರ್ಕೆಟಿಂಗ್ ಆಫೀಸರ್ ಶ್ರೀಕಾಂತ್ ಮತ್ತು ಶೈಲಾ ಶ್ರೀಕಂಠ ಶರ್ಮಾ, ಉಮಾ ಸತೀಶ್, ರಮ್ಯಾ ಶ್ರೀಕಾಂತ್ ಮತ್ತು ರತ್ನಮ್ಮ, ಭ್ರಮರಾಂಬ, ಬಾಲಮ್ಮ, ಲೀಲಾವತಿ ಮತ್ತು ರಾಜೇಶ್ವರಿ, ಸುಧಾ, ಎಚ್.ಎಂ. ಅಜಯ್ ಮತ್ತು ಎಚ್.ಎಂ. ಓಂಕಾರ್ ಮತ್ತು ಸವಿತಾ ನಾಗೇಶ್ ಮತ್ತು ಮಂಜುಳಾ ಶ್ರೀಧರ್ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡನಾಯಕ, ಪ್ರಜಾಪವರ್ ಟಿವಿ. 8ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ.
ಸೆಪ್ಟೆಂಬರ್ 2025ರ ಪೋಷಣ ಅಭಿಯಾನ ಯೋಜನೆಯ ಪೋಷಣ ಮಾಸಾಚರಣೆ ಒಂದು ತಿಂಗಳಲ್ಲಿ ಅಂಗನವಾಡಿ ಮಟ್ಟದಲ್ಲಿ ಪ್ರತಿ ದಿನಾಲೂ ಅಂಗನವಾಡಿ ಕೇಂದ್ರದಲ್ಲಿ ಚಟುವಟಿಕೆ ಮುಖಾಂತರ 8ನೇ ಪೋಷಣ ಮಾಸಾಚರಣೆ ಸಮಾರೋಪದ ಸಮಾರಂಭ ಕಾರ್ಯಕ್ರಮವನ್ನು ಹನುಮಸಾಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಪೋಷಣ ಅಭಿಯಾನ ಯೋಜನೆಯು ಸನ್ಮಾನ್ಯ ಪ್ರಧಾನಮಂತ್ರಿಯವರು 2018 ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನದಂದು ರಾಜಸ್ಥಾನದ ಜಂಜುನು ಗ್ರಾಮದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರು. ಯೋಜನೆಯ ಉದ್ದೇಶ ಹುಟ್ಟಿದ ಮಗುವಿನಿಂದ ಹಿಡಿದು 6 ವರ್ಷದ ಮಕ್ಕಳಲ್ಲಿ ಕಂಡುಬರುವಂತಹ ಮತ್ತು ಗರ್ಭಿಣಿ, ಬಾಣಂತಿ, ಕಿಶೋರಿಯರು, ಮಹಿಳೆಯರಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೋಗಲಾಡಿಸುವುದೇ ಉದ್ದೇಶವಾಗಿರುತ್ತದೆ. ಅಭಿಯಾನದ ಮುಖ್ಯ ಅಂಗವಾಗಿ ಪ್ರತಿ ತಿಂಗಳು ಸಮುದಾಯ ಆಧಾರಿತ ಚಟುವಟಿಕೆಯೊಂದಿಗೆ ಸೀಮಂತ ಕಾರ್ಯ, ಅನ್ನಪ್ರಾಶನ, ಶಾಲಾ ಪೂರ್ವ ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯ ತಪಾಸಣೆ, ವಿಶೇಷವಾಗಿ ಸುಪೋಷಣ ಕಾರ್ಯಕ್ರಮದಲ್ಲಿ ಗಂಡಸರು ಭಾಗವಹಿಸುವಿಕೆ ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಸತತವಾಗಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪೋಷಣ ಅಭಿಯಾನದ ಈ ಮೇಲಿನ ಪ್ರಮುಖ ಅಂಶವಾಗಿರುತ್ತದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ನಟರಾಜ್ ಮಾನ್ಯ, ಜಿಲ್ಲಾ ನಿರೂಪಣಾ ಅಧಿಕಾರಿಗಳು, ಕೊಪ್ಪಳ ಇವರು ಮಾತನಾಡಿ, ದೈನಂದಿನ ಜೀವನ ಶೈಲಿಯಲ್ಲಿ ನಾವು ತಿನ್ನುವಂತಹ ಆಹಾರದಲ್ಲಿ ರಾಸಾಯನಿಕ ಮುಕ್ತವಾಗಿರುವ ಪದಾರ್ಥಗಳನ್ನು ಸೇವಿಸಬೇಕು ಮತ್ತು ಗರ್ಭಿಣಿ, ಬಾಣಂತಿಯರು ಮತ್ತು ಮಕ್ಕಳು ಪೂರಕ ಪೌಷ್ಟಿಕ ಆಹಾರ ಸೇವಿಸಬೇಕು. ಜೊತೆಗೆ ಅಂಗನವಾಡಿ ಕೇಂದ್ರದಲ್ಲಿ ಅತಿ ಹೆಚ್ಚು ಕೈತೋಟ ಬೆಳೆಸಿ ಮತ್ತು ಮನೆಯಂಗಳದಲ್ಲಿ ತೋಟಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂದು ಮತ್ತು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ಶ್ರೀಮತಿ ಯಲ್ಲಮ್ಮ ಹಂಡಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕುಷ್ಟಗಿ ಇವರು ಮಾತನಾಡಿದರು. ಪ್ರತಿ ವರ್ಷವೂ ಪೋಷಣ ಮಾಸಾಚರಣೆ ಮಾಡುತ್ತಾ ಬಂದಿದ್ದು, ಈ ವರ್ಷವೂ ಕೂಡ ನಮ್ಮ ಎಲ್ಲ ಅಂಗನವಾಡಿ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ 1 ತಿಂಗಳು ಹಬ್ಬದ ವಾತಾವರಣ ಹಮ್ಮಿಕೊಂಡಿದ್ದಾರೆ. ಈ ಒಂದು ವಾರ ಸೆಪ್ಟೆಂಬರ್ ತಿಂಗಳು ಎಲ್ಲ ಇಲಾಖೆಯ ಸಹಕಾರದ ಜೊತೆಗೆ ಆರೋಗ್ಯ ಇಲಾಖೆ, ಪಂಚಾಯತ್ ಇಲಾಖೆ, ತೋಟಗಾರಿಕೆ, ಶಿಕ್ಷಣ ಇಲಾಖೆ ಹಾಗೂ ಇಲಾಖೆ ಸರ್ಕಾರದ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮುಖ್ಯವಾಗಿ ತಿಳಿಸಿದರು. ಇನ್ನು ಸದೃಢ ತಾಯಿ ಸದೃಢ ದೇಶ ಮತ್ತು ನಮ್ಮ ಸಂಕಲ್ಪ ಪೌಷ್ಟಿಕ ಕರ್ನಾಟಕ ಎಂದು ವೇದ್ಯವಾಕ್ಯದ ಜೊತೆಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಒಟ್ಟಾರೆಯಾಗಿ ಹೇಳಬೇಕಾದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಅಪೌಷ್ಟಿಕ ಮುಕ್ತ ದೇಶವಾಗಿರಬೇಕೆಂದು ಕನಸು. ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಹಿರಿಯ ಹಾಗೂ ಮೇಲ್ವಿಚಾರಕರು, ಸಿಬ್ಬಂದಿ ವರ್ಗದವರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ.